ಕಣ್ಣೀರ್ ಹಾಕೊಂಡು ಇವತ್ತು ಜನ ಹಗಲಿರೋರು ನಿದ್ದೆ ಮಾಡಿದ ಊಟ ಬಿಟ್ಟು ಕೊರಗ್ತಾ ಇದ್ದಾರೆ, ಸಾವಿನ ಅಂಚಲ್ಲಿ ನಿಂತಿದ್ದಾರೆ ಬಿಡದಿ ರೈತರು. ಇವತ್ತು ಅವ್ರ ಪರ ಮಾತಾಡ್ತಾರೆ ಅಂತ ನಿರೀಕ್ಷೆ ಇಟ್ಟಂತ ಮುಖ್ಯಮಂತ್ರಿ ಭಾರತ್ ಜೋಡೋ ಏನ್ರಿ ನಮ್ಗೆ ಇದು ಅಭಿವೃದ್ಧಿ, ನಮ್ಗೆ ರಾಜ್ಯಕ್ಕೆ 7 ಕೋಟಿ ಜನ ಓಟ್ ಹಾಕಿರೋದು ಇವ್ರನ್ನ ಭಾರತ್ ಜೋಡೋ ಮಾಡಕೇನ್ರಿ? ಇವತ್ತು ಜ್ವಲಂತ ಸಮಸ್ಯೆಗಳು, ಇವತ್ತು ಮುಂಗಾರು ಬರ್ತದೆ, ಮಳೆ ಬರ್ತದೆ, ಏನಾದ್ರು ಅದ್ರ ಬಗ್ಗೆ ಒಂದು ಹೇಳಿದ್ರೆ ಡಿಕ್ಲೇಟ್ ಮಾಡಿದ್ರ? ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಬರ್ತಾ ಇದ್ದಂಗೆ ಅವ್ರು ತೋರಿಸ್ಬಿಟ್ರು. ಒಂದು CM ಮುಖ್ಯಮಂತ್ರಿ ಆದವರು ಒಂದು ದೊಡ್ಡ ಆಲ್ಮರ, ವಿಶಾಲವಾದ ಆಲ್ಮರ ಆಗ್ಬೇಕು. ಒಂದು ಆಲದ ಮೇಲೆ 5,000 ಪಕ್ಷಿ ಜೀವಿಗಳು ವಾಸ ಮಾಡ್ತಾರೆ. ಇವ್ರು ಅವ್ರು ಮೀಡಿಯಾ ಮುಂದೆ ಕೂತ್ಕೊಂಡ್ಬಿಟ್ರೆ, ಪ್ರೆಸ್ ಮೀಟ್ ಮುಂದೆ ಕೂತ್ಕೊಂಡ್ಬಿಟ್ರೆ ಅಲ್ಲಿ ಹಿಂದೆ ಇರೋಂಥ ಅಧಿಕಾರಿಗಳು ಕೂಡ ಗೌರವ ಇಲ್ಲ. ನಾನು ಹಿಂದೆ ಯಾರು ಕುತ್ಕೊಂಡು ಬೆನ್ನಿದೆ ಬರ್ರಿ ಈ ಕಡೆ ಅಂತ ವಾರ್ನ್ ಮಾಡ್ತಾರೆ. ಇದು ನಾಯಕತ್ವದ ಗುಣಗಳು ಚೇಂಜ್ ಆಗಬೇಕು. ಒಬ್ಬ ನಾಯಕ ಅಂದ್ರೆ ಸುತ್ತಮುತ್ತ ನಾಯಕನ್ ಮಾಡಿರುವಂತ ಒಂದು ಗುಂಪು ಅವ್ರ ಜೊತೆ ಹಿಂದೆ ಇರುತ್ತೆ. ಅದನ್ನ ಬಿಟ್ಟು ಅವ್ರ ಯಾರ ಅಧಿಕಾರಿಗಳು ಕೂಡ ಗೌರವ ಇಲ್ಲ, ಕಾರ್ಯಕರ್ತರಿಗೂ ಗೌರವ ಇಲ್ಲ. ಇನ್ನೊಂದು ವಿಚಾರದಲ್ಲಿ ನೋಡಿ ವಿದ್ಯಾ, ಒಂದು DK ಶಿವಕುಮಾರ್ ಬಗ್ಗೆ ನಾನು ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. DK ಶಿವಕುಮಾರ್ ಜನಗಳನ್ನ ಹಿಂದೆ ಇಟ್ಕೊಂಡು ಹೋಗೋರಲ್ಲ, ಜೊತೆನಲ್ಲಿ ಇಟ್ಕೊಂಡು ಹೋಗೋರು. ಹಾಗಾಗಿ ಹಿಂದೆ ಇರೋರ್ನ ಪಕ್ಕಕ್ಕೆ ಬನ್ನಿ ಅಂತ ಹೇಳ್ತಾರೆ ಹೊರತು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಆಯ್ತು, ಒಂದ್ ನಿಮಿಷ ಮಾತಾಡಿ ಆಮೇಲೆ. ಓಕೆ, ಹಾಗಾಗಿ ಜನರನ್ನ ಹಿಂದೆ ಇಟ್ಕೊಂಡು ಹೋಗಲ್ಲ ಅವರು. ಹಿಂದೆ ನಾಯಕರಾದವ್ರು ಯಾವಾಗ್ಲೂ ಜನ ಜೊತೆ ಒಟ್ಕೊಂಡು ಇಟ್ಕೊಂಡು ಹೋಗ್ತಾರಲ್ಲ, ಒಟ್ಟಿಗೆ ಕರ್ಕೊಂಡು ಹೋಗೋರು ನಾಯಕ. ಅದು DK ಶಿವಕುಮಾರ್ ಈಗ ವಾಸ್ತವ ನೋಡಿ. DK ಶಿವಕುಮಾರ್ ನಿನ್ನೆ ಒಂದು ಅನೌನ್ಸ್ಮೆಂಟ್ ಅನ್ನು ಹೇಳಿದ್ದಾರೆ, ಭಾರತ್ ಜೋಡೋ ಸಂಘಗಳನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಭಾರತ್ ಜೋಡೋ ಸಂಘಗಳು ಪ್ರತಿ ಸಂಘಕ್ಕೆ 10 ಲಕ್ಷ ರೂಪಾಯಿ ಸಮಯದಲ್ಲಿ ಸಂಘಟನೆ ಕೇಳಿಸ್ಕೊಳ್ಳಿ. ಇದು ಪಕ್ಷ ಸಂಘಟನೆ ಅಲ್ಲ, ಯುವಕರ ಭವಿಷ್ಯದ ಉಜ್ವಲವಾಗಿಸೋಗೋಸ್ಕರ ಉಪಯೋಗ ಅದರಿಂದ. ನೀವು ಯೂತ್ ಇದ್ದೀರಿ, ಈಗ ನೀವು ಯೂತ್ ಅಲ್ಲ, ಈ ದೇಶದ ಸಮಸ್ಯೆ ಆಗಿರೋದು. ನಿಮ್ ಭಾರತ್ ಜೋಡೋ ಅಲ್ಲಿ ಭಾಗಿಯಾಗಿ ನನಗೇನು ಉದ್ಧಾರ ಆಗುತ್ತೆ, ನನಗೇನ್ ಸಿಗುತ್ತೆ? ನಿಮ್ ಕಾಂಗ್ರೆಸ್ ಉದ್ಧಾರ ಮಾಡಕ್ಕಿರಲ್ಲ. ಈ ದೇಶದ ಸಮಸ್ಯೆನೇ ಒಬೆಸಿಟಿ, ಈ ದೇಶದ ಯುವಕರ ಸಮಸ್ಯೆನೇ ಹೆಲ್ತ್. ಪಕ್ಷದ ಆಫೀಸಲ್ಲಿ ಇಕ್ಕಬೇಕಾಯ್ತು ಭಾರತ್ ಜೋಡೋ ಕಾರ್ಯಕ್ರಮನ. ನೀವು CM ಮುಖ್ಯಮಂತ್ರಿ ಸ್ಥಾನ ಪ್ರಮಾಣ ಮಾಡ್ಬೇಕಾದ್ರು ಈ ರಾಜ್ಯದ ಭವಿಷ್ಯದ ಏಳಿಗೆ ಬಗ್ಗೆ ಯೋಚನೆ ಮಾಡಕ್ಕಾಯ್ತು. ಅದನ್ನ ಬಿಟ್ಬಿಟ್ಟು ಭಾರತ್ ಜೋಡೋ ನೀವು ಪ್ರಮಾಣದಲ್ಲಿ ತಗೊಂಡ್ಬರ್ತೀರಿ. 2,000 ಕೋಟಿ ನೀವು ರೋಡ್ ರಸ್ತೆ ಕನಕ ಹಾಕಿದ್ರೆ ಅಲ್ಲಿ ರಸ್ತೆ ನೋಡಿ. ನಮ್ಮ JDS ಕವರ್ ನಿಂದ ಜಡ್ಜ್ ಮಾಡೋದು ಬೇಡ, ಈಗ ತಾನೇ ಆರಂಭ ಮಾಡಿದ್ದಾರೆ. ನೀವು ಕೂಗಾಡ್ತೀರಾ, ಆಮೇಲೆ ನಾನ್ ಜಗಳ ಮಾಡಕ್ ಬಂದಿಲ್ಲ ಅಂತೀರ. ನೀವಂತೂ ಮಾತಾಡದೆ ಒಂದು, ನಿಮ್ ವರ್ತನೆ ನೋಡಿ. ಒಂದು ಮೆಚೂರ್ ಆಗಿ ಬಿಹೇವ್ ಮಾಡೋಣ ಪ್ಲೀಸ್. ಈಗಲಾದ್ರೂ ಹೊಸ ಸರ್ಕಾರ ಬಂದಿದೆ, DK ಶಿವಕುಮಾರ್ ಎಲ್ಲಿ ಅವರು ಅಧ್ಯಕ್ಷರಾಗಿದ್ದಾಗನೇ ಇವರು ವಿಲವಿಲ ಒದ್ದಾಡಿದ್ರು. ಈಗ ಮುಖ್ಯಮಂತ್ರಿ ಆಗಿ ಪ್ಲಸ್ ಮಾಜಿ ಅಧ್ಯಕ್ಷರಾಗಿ ಅವರ ಚಾಣಾಕ್ಷ ನಡೆಗೆ, ಚೆಸ್ಸಿನ ನಡೆಗೆ ವಿಲವಿಲ ಒದ್ದಾಡ್ತಾ ಇದ್ದಾರೆ ಬಿಜೆಪಿ JDS ನವರು. ಆತಂಕವನ್ನ ಈ ಜಗದಲ್ಲಿ ಟಿವಿ ಡಿಬೇಟ್ ಅಲ್ಲಿ ಮಾತಾಡಕ್ಕೆ ಅವಕಾಶ ಕೊಡದಂಗೆ ಸ್ಟಾಪ್ ಮಾಡ್ತಾರೆ ಅಂದ್ರೆ ಅವ್ರು ಎಷ್ಟು ಆತಂಕಗೊಂಡಿದ್ದಾರೆ ಅಂತ ಅರ್ಥ ಆಗ್ತದೆ. ಯುವಕರಿಗೆ ಕೇಳಿಸ್ಕೊಳ್ಳಿ, ನಾವು ಯಾವುದೇ ಒಂದಲ್ಲ, ಕರ್ನಾಟಕದ 10 ಲಕ್ಷ ಗ್ರಾಮ ಪಂಚಾಯತಿಗಳಿಗೆ ನಾವು 10 ಲಕ್ಷವನ್ನು ಕೊಡ್ತಾ ಇದ್ದೀವಿ. ಪ್ರತಿ ಗ್ರಾಮ ಕಮಿಷನ್ ತಿಂದೋಗಲ್ಲ ನಾವು. ನಿಮಗೆ ಇಷ್ಟ ಇಲ್ಲ, ನಿಧಾನಕ್ಕೆ ಒಬ್ಬೊಬ್ಬರೇ ಮಾತಾಡಿ, ಟೈಮ್ ಕೊಟ್ಟಿದ್ದೀನಲ್ಲ. ನೋಡಿ, ನಾವು ಏನ್ ಇವತ್ತು ಹೊಸ ಆಲೋಚನೆ ತಂದಿದ್ದೇವೆ ರೈತರ ಬಗ್ಗೆ ಅಂತ ಹೇಳಿದರೆ, ನಾವು ನಿನ್ನೆ ರಾತ್ರಿ ನಾನು ಇದ್ದೆ, CM ಅವರು ಅನೌನ್ಸ್ ಮಾಡಿದ್ದಾರೆ, ರೈತರನ್ನ ಕರೆದು ಅವರಿಗೆ ಬೇಕಾದಂತ ಗ್ಯಾರಂಟಿಗಳನ್ನ ನಾವು ಚರ್ಚೆ ಮಾಡ್ತೀವಿ. ಇನ್ನೊಂದು 3-4 ಡೇಸ್ ಏನು ಈಗ ಇದಿದೆ, ರಾಜ್ಯಸಭಾ ಮತ್ತೆ MLC ಎಲೆಕ್ಷನ್ ಇದೆ. ಸೊ 8ನೇ ತಾರೀಕು ಅಲ್ಲ ಎಲೆಕ್ಷನ್ ಅಲ್ಲ, ನಾಮಿನೇಷನ್ ಲಾಸ್ಟ್ ಡೇಟು 8ನೇ ತಾರೀಕು ಇರೋದ್ರಿಂದ ಇನ್ನೂ ನಾವು ರಾಜ್ಯಸಭಾ ಕ್ಯಾಂಡಿಡೇಟ್ಸ್ ಅನ್ನ ಫೈನಲೈಸ್ ಮಾಡಬೇಕಿದೆ. ನಾಳೆ ನಾಡಿದ್ದಲ್ಲಿ ನಾಮಿನೇಷನ್ ಫೈಲ್ ಮಾಡಬೇಕಾಗಿದೆ. ಹಾಗಾಗಿ ಅದ್ರ ಪ್ರಿಯಾರಿಟಿ ಇರೋದ್ರಿಂದ, ಯಾಕೆಂದ್ರೆ ಲಾಸ್ಟ್ ಡೇಟ್ ಇದೆ, ಸೊ ಅದರಿಂದ ಪೋಸ್ಟ್ಪೋನ್ ಮಾಡಿದ್ದೇವೆ. ಇನ್ನು 20 ಜನ ಮಿನಿಸ್ಟರ್ಗಳಾಗಬೇಕಾಗಿದೆ. ಅದೆಲ್ಲ ನಾವು ಆಲ್ರೆಡಿ ಯೋಚನೆಯನ್ನು ಮಾಡಿದ್ದೇವೆ. ಇವರ ಆತಂಕಕ್ಕೆ 100% ಒಪ್ಕೊಳ್ತೀನಿ. ಯಾಕೆಂದ್ರೆ ಇವರ ಆತಂಕದಲ್ಲೇ ಗೊತ್ತಾಗ್ತದೆ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ 2020 ಬಂದೇ ಬರ್ತೀವಿ. ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ ನೋಡಿ.
ನಾವು ಒಂದು ಬಹಳ ಸ್ಪಷ್ಟಪಡಿಸ್ತೀನಿ, ನಾವು ಆಸ್ ಅ ವಿರೋಧ ಪಕ್ಷದವರಾಗಿ ಭಾರತೀಯ ಜನತಾ ಪಾರ್ಟಿಯ ವಕ್ತಾರನಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಇರ್ತಕ್ಕಂಥ ಧಾರ್ಮಿಕ ಭಾವನೆ ಬಗ್ಗೆ, ಆ ಭಕ್ತಿ ಬಗ್ಗೆ ನಮಗೆ ಬಹಳ ಗೌರವ ಇದೆ. ಅವ್ರು ನಡ್ಸ್ಕೊಂಡಂತ ರೀತಿ ಇರ್ಬೋದು, ಸ್ವಾಮೀಜಿಗಳನ್ನು ಕರೆದಂತ ರೀತಿ. ಆದ್ರೆ ನಾವಿಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಲೆಟ್ಸ್ ಬಿ ವೆರಿ ಪ್ರಾಕ್ಟಿಕಲ್ ಇನ್ ಪಾಲಿಟಿಕ್ಸ್. ಈಗ ನೋಡಿ, ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ, ನಾವು ಶುಭಾಶಯವನ್ನು ಹೇಳಿದೀವಿ. ಆದ್ರೆ ಅನೇಕ ರೀತಿಯ ಸವಾಲುಗಳಿದೆ ನೋಡಿ. ನೀವೀಗ 7 ಕೋಟಿಯ ಮುಖ್ಯಮಂತ್ರಿ, ಯಾವುದೋ ಒಂದು ಪ್ರದೇಶಕ್ಕೋ ಒಂದು ಇದಕ್ಕೆ ಸೀಮಿತ ಆಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಆಮೇಲೆ ನಮ್ಮ ಕಳಕಳಿಯ ಪ್ರಾರ್ಥನೆ ಏನಂತಂದ್ರೆ ಅಭಿವೃದ್ಧಿ ಯೋಜನೆಗಳಿದೆ. ಮತ್ತೆ ನಾನು ಒಬ್ಬ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ ವಿದ್ಯಾ ಮೇಡಮ್, ಇವತ್ತು ಕೃಷಿಕರು ಬಿಡದಿ ಟೌನ್ಶಿಪ್ ಅಲ್ಲಿ ಅನೇಕ ಜನ ರೈತರು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ, ಕೋಲಾರ ಭಾಗದಲ್ಲಿ ಅನೇಕ ರೀತಿಯ ರೈತ ಪರ ಯೋಜನೆಗಳನ್ನ ಕೊಡಬೇಕಾದಂತ ಅವಶ್ಯಕತೆ ಇದೆ. ಆಮೇಲೆ ವಿಶೇಷವಾಗಿ ಬಹಳ ದೊಡ್ಡ ಸವಾಲು ಏನು ಗೊತ್ತಾ, ನೀವು ಬರೀ ಒಂದು ಕ್ಷೇತ್ರಕ್ಕೆ ಕನಕಪುರಕ್ಕೆ ಮಾತ್ರ ಸೀಮಿತ ಆಗದೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ಕೋಲಾರ, ಚಿಕ್ಕಬಳ್ಳಾಪುರ, ಮಲೆನಾಡು ಭಾಗಕ್ಕೆ ಯಾವ ರೀತಿ ಯೋಜನೆಗಳನ್ನು ತಗೊಂಡು ಹೋಗ್ತೀರಿ. ಆಮೇಲೆ ಲುಕಿಂಗ್ ಅಟ್ ದ ಫೈನಾನ್ಷಿಯಲ್ ಕಂಡೀಷನ್ ಆಫ್ ದ ಸ್ಟೇಟ್, ನಾವೆಲ್ಲ ಗೊತ್ತಿದೆ 3 ವರ್ಷದಿಂದ ಯಾವ ರೀತಿ ಆರ್ಥಿಕ ಸಮಸ್ಯೆಗಳು ಸರ್ಕಾರಕ್ಕೆ ಇದೆ, ಅದನ್ನ ಯಾವ ರೀತಿ ತಗೊಂಡು ಹೋಗ್ತಾರೆ. ಆಮೇಲೆ ನೋಡಿ, ಇದೇ ಡಿ ಕೆ ಶಿವಕುಮಾರ್ ಅವರು ಒಂದು ಕಳಕಳಿಯ ಪ್ರಾರ್ಥನೆ, ಇನ್ನಾದ್ರೂ ನಿಮ್ಮ ಆಟಿಟ್ಯೂಡ್ ಅನ್ನ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ. ಒಬ್ಬ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಒಬ್ಬ ವ್ಯಕ್ತಿ ಕೇಳ್ತೀನಿ, ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಒಬ್ಬ ವ್ಯಕ್ತಿ ಹೆಬ್ಬಾರ್ ಎನ್ನುವಂತ ವ್ಯಕ್ತಿ ಪತ್ರ ಬರುತ್ತಾನೆ, ಸರ್ ನಮಗೆ ನೀರಿನ ಸಮಸ್ಯೆ ಇದೆ ಅಂತಂದ್ರೆ ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ, ಡಿ ಕೆ ಶಿವಕುಮಾರ್ ಯಾರಂತ ನಿನಗೆ ಗೊತ್ತಿಲ್ಲ ಅಂತ ಒಂದ್ ರೀತಿಯ ವೇಗವಾಗಿ ಅವರು ಮಾತಾಡ್ತಾರೆ. ಹಾಗಾಗಿ ನಮ್ಮ ಪ್ರಾರ್ಥನೆ, ನೀವತ್ತು ಮುಖ್ಯಮಂತ್ರಿ ಸ್ಥಾನ ನಿಮಗೆ ಸಿಕ್ಕಿದೆ ರೀ, ದೈವ ಬಲ ಇತ್ತು, ಹಣೆ ಬರ ಇತ್ತು, ನೀವು ಆಗಿದ್ದೀರಿ. ಆದ್ರೆ ಈ ರೀತಿಯ ವರ್ತನೆಗಳು, ಶ್ರಮನೂ ಇತ್ತು, ಈ ರೀತಿಯ ವರ್ತನೆಗಳನ್ನ ಇನ್ಮೇಲೆ ವಿ ಡೋಂಟ್ ಎಕ್ಸ್ಪೆಕ್ಟ್. ಇದನ್ನ ನೀವು ಮಾಡಿದ್ರು ಕೂಡ ನಾವು ಬಿಡುವಂತ ಪ್ರಶ್ನೆ ಇಲ್ಲ. ಯಾಕಂದ್ರೆ ನಿಮಗೆ ಅಧಿಕಾರ ಸಿಕ್ಕಿರ್ತಕ್ಕಂಥದ್ದು ಜನಪರ ಯೋಜನೆಗಳು, ವಿಶೇಷವಾಗಿ ಮಹಿಳೆಯರಿಗೆ, ರೈತರಿಗೆ, ಹಿಂದುಳಿದವರಿಗೆ, ಶೋಷಿತರಿಗೆ ಯಾವ ಯೋಜನೆಗಳನ್ನು ತರ್ತೀರಿ, ಯಾವ ರೀತಿಯ ಅನುಕೂಲವನ್ನು ಮಾಡ್ಕೊಡ್ತೀವಿ. ಈಗ ಪ್ರಶ್ನೆ ಏನಾಗ್ತದೆ, ನೀವು ಇದೇ ರೀತಿ ಆಟಿಟ್ಯೂಡ್ ಅನ್ನು ಇಟ್ಕೊಂಡು ಹೋದ್ರೆ ಆಸ್ ಅ ಚೀಫ್ ಮಿನಿಸ್ಟರ್, ಯಾರೋ ನಾಳೆ ಒಬ್ಬ ಬಡ ವರ್ಗದವನು, ಯಾರೋ ಕೂಲಿ ಕಾರ್ಮಿಕ ಪ್ರಶ್ನೆ ಮಾಡಿದ್ರೆ ಹಿಂಗ್ ದಬ್ಬಾಳಿಕೆ ಮಾಡಿದ್ರೆ ಜನ ನಿಮಗೆ 28 ಪಾಠ ಕಲಿಸ್ತಾರೆ. ಕನ್ಸಿಡರ್ ಮಾಡೋಣ.